ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಹೇಳ ಹೊರಟಿರುವುದು ಒಬ್ಬ ಸಾಮಾನ್ಯ ರಾಜನ ಕಥೆ ಅಥವಾ ಇತಿಹಾಸ ಅಲ್ಲ. ಇದು ಜನತೆಯ ಜೀವವಾಗಿ, ಬಡವರಿಗೆ ದೇವಟಿಗೆಯಾಗಿ, ಶ್ರೇಷ್ಠ ಆಡಳಿತದ ಮಾದರಿಯಾಗಿ ನಿಲ್ಲುವ ಮಹಾರಾಜರ ಇತಿಹಾಸ. ಮೈಸೂರು ಸಾಂಸ್ಕೃತಿಕ ರಾಜ ಎಂದೇ ಖ್ಯಾತಿಯಾದ ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ. ತಮ್ಮ ಸುಭಿಕ್ಷ ಆಳ್ವಿಕೆಯಲ್ಲಿ ಸಮಾಜಮುಖಿ ಕಾರ್ಯಗಳಿಂದ ಮತ್ತು ವಿದ್ಯೆ, ಕಲೆ, ಕೃಷಿ, ವೈಜ್ಞಾನಿಕ ಅಭಿವೃದ್ಧಿಗೆ ಕೊಟ್ಟ ಕೊಡುಗೆಗಳಿಂದ ಇವರು ರಾಜಶ್ರೀ ಎಂದೇ ಪ್ರಸಿದ್ಧಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನನ 1884ರಲ್ಲಿ ಮೈಸೂರಿನಲ್ಲಿ ಆಯಿತು. ತಂದೆ 10ನೇ ಚಾಮರಾಜೇಂದ್ರ ಒಡೆಯರ್, ತಾಯಿ ಕೆಂಪನಂಜಮ್ಮ. ಇನ್ನು ತಾಯಿಯ ಪೋಷಣೆಯಲ್ಲಿ ಬೆಳೆಯುತ್ತಾ ಬ್ರಿಟಿಷ್ ಕಾಲದಲ್ಲಿ ಒಂದು ಸುಸಂಸ್ಕೃತ ರಾಜಕುಮಾರನಂತೆ ವಿದ್ಯಾಭ್ಯಾಸ ಪಡೆದರು. ಇಂಗ್ಲಿಷ್, ಸಂಸ್ಕೃತ, ಕನ್ನಡ, ಇತಿಹಾಸ ಮತ್ತು ಧರ್ಮ ಇವುಗಳಲ್ಲಿ ಶ್ರದ್ಧೆ ಇಟ್ಟವರು. ಮಕ್ಕಳಾಗಿರುವಾಗಲೇ ಅವರು ಒಳಿತು ನೋಡುವ ಸದ್ಗುಣ, ಬಡವರ ಸ್ಥಿತಿ ತಿಳಿಯುವ ಕರುಣೆ ಅವರು ರಾಜರಾಗುವ ಮೊದಲೇ ಇರತೊಡಗಿತು. ರಲ್ಲಿ ಕೇವಲ 18ನೇ ವಯಸ್ಸಿನಲ್ಲಿ ಅವರು ಮೈಸೂರು ಸಂಸ್ಥಾನದ ರಾಜರಾಗಿ ಅಧಿಕಾರ ಸ್ವೀಕರಿಸಿದರು. ಅವರ ಆಳ್ವಿಕೆಯಲ್ಲಿ ಮೈಸೂರು ಆಧುನಿಕ ಭಾರತದ ಮಾದರಿ ರಾಜ್ಯ ಎಂಬ ಹೆಗ್ಗಳಿಕೆ ಪಡೆಯಿತು. ಅವರ ಜನಪರ ಆಡಳಿತ, ಸ್ವಚ್ಛ ರಾಜಕಾರಣ ಮತ್ತು ಅಭಿವೃದ್ಧಿಗೆ ಒತ್ತು ಕೊಟ್ಟರು. ಇನ್ನು ಅವರು ಪದೇ ಪದೇ ಹೇಳುತ್ತಿದ್ದ ವಾಕ್ಯವೆಂದರೆ ರಾಜನ ಧರ್ಮ ಜನತೆಯ ಸೇವೆ ಮಾಡುವುದು. ಇವತ್ತಿನ ನಮ್ಮ ರಾಜಕಾರಣಿಗಳು ಮಾಡುವುದಾದರೂ ಏನು? ಧರ್ಮಗಳ ನಡುವೆ ದ್ವೇಷ ಹುಟ್ಟಿಸಿ ಸಾಮಾನ್ಯ ಜನರ ನಡುವೆ ತಂದಿಟ್ಟು ಅದರ ಮೇಲೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿ ಕೋಟ್ಯಂತರ ರೂಪಾಯಿ ಲೂಟಿ ಹೊಡೆದು ತಾವು, ತಮ್ಮ ಮಕ್ಕಳು, ಮರಿಮಕ್ಕಳು ಕುಂತು ತಿಂದರೂ ಸಾಕಾಗಲಾರದಷ್ಟು ದುಡ್ಡು ಮಾಡಿಕೊಂಡು ಸಾಮಾನ್ಯ ಜನರ ಕಷ್ಟ, ಬಡತನ ಮತ್ತು ಅಭಿವೃದ್ಧಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳಲಾರದೆ ಆರಾಮಾಗಿ ಪದವಿಯನ್ನು ಅನುಭವಿಸುವುದೇ ಇವತ್ತಿನ ನಮ್ಮ ರಾಜಕೀಯ ನಾಯಕರುಗಳ ಧ್ಯೇಯ ವ್ಯಾಖ್ಯೆ ಅಥವಾ ಕರ್ತವ್ಯ ಆಗಿದೆ. ನಾನು ಹೇಳುತ್ತಿರುವುದು ಯಾವುದೇ ಒಂದು ರಾಜಕೀಯ ಪಾರ್ಟಿಗೆ ಸೀಮಿತವಾಗಿರುವವರ ಬಗ್ಗೆ ಅಲ್ಲ, ಎಲ್ಲಾ ರಾಜಕೀಯ ಪಾರ್ಟಿಯ ನಾಯಕರುಗಳ ಬಗ್ಗೆ. ಇವರು ತಮ್ಮನ್ನು ಈ ಮಹಾನ್ ಅಥವಾ ಶ್ರೇಷ್ಠ ರಾಜರ ಜೊತೆ ಹೋಲಿಕೆ ಮಾಡುವುದು ವಿಪರ್ಯಾಸವೇ ಸರಿ. ಅದೇಗೆಂದರೆ ಒಂದು ಚಿಕ್ಕ ಬಾವಿ ಸಮುದ್ರದ ಜೊತೆ ಹೋಲಿಕೆ ಮಾಡಿಕೊಂಡಂತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಬ್ಬ ದೂರದೃಷ್ಟಿ ರಾಜರಾಗಿದ್ದರು. ಹಾಗಾಗಿ ಅವರು ಎಲ್ಲಾ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಕೊಡುಗೆಯನ್ನು ನೀಡಿದರು. ಮೈಸೂರು ವಿಶ್ವವಿದ್ಯಾನಿಲಯವನ್ನು 1916ರಲ್ಲಿ ಸ್ಥಾಪಿಸಿದರು. ಕೃಷಿ ಮತ್ತು ಪಶುವೈದ್ಯ ಕಾಲೇಜು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, KRS ವಾಣಿ ವಿಲಾಸ, ಇನ್ನು ಶಿವನ ಸಮುದ್ರದ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ ಮೂಲಕ ಏಷ್ಯಾದಲ್ಲೇ ಮೊದಲ ಬಾರಿಗೆ ಬೆಂಗಳೂರು ನಗರಕ್ಕೆ ವಿದ್ಯುತ್ತನ್ನು ತೆಗೆದುಕೊಂಡು ಬಂದರು. ರೈಲ್ವೆ, ರಸ್ತೆಗಳು, ಸಾರ್ವಜನಿಕ ಆಸ್ಪತ್ರೆಗಳು, ಮಾರುಕಟ್ಟೆಗಳನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿ ಮಾಡಿದರು. ಇನ್ನು ಮಹಿಳಾ ಶಿಕ್ಷಣಕ್ಕೂ ಬಲ ನೀಡಿದರು. ಮೈಸೂರು ಸಂಸ್ಥಾನದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಮತ್ತು ಉದ್ಯೋಗ ದೊರಕಿದ್ದೇ ಇವರ ದೂರದೃಷ್ಟಿಯಿಂದ. ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜರಾದರೂ ಅವರು ಜೀವನದಲ್ಲಿ ಅಹಂ ಭಾವವಿಲ್ಲದೆ ಜನರ ಜೊತೆ ಬೆರೆತು ಬದುಕಿದವರು. ಇನ್ನು ಬಡವರ ಸಮಸ್ಯೆ ಕೇಳಿ ಅದಕ್ಕೆ ತ್ವರಿತವಾಗಿ ಸ್ಪಂದಿಸುತ್ತಿದ್ದರು. ಈ ರೀತಿ ಇವತ್ತಿನ ಯಾವ ರಾಜಕಾರಣಿ ಬಡವರ ಸಮಸ್ಯೆ ಕೇಳಿ ಬಡವರ ಜೊತೆ ನಿಂತು ಅವರ ಬೇಕು ಬೇಡಗಳಿಗೆ ಸ್ಪಂದಿಸುತ್ತಿರುವ ಒಬ್ಬ ರಾಜಕಾರಣಿ ಹೆಸರು ಹೇಳಿ ನೋಡೋಣ. ಚುನಾವಣೆಯಲ್ಲಿ ಗೆದ್ದ ನಂತರ ಹಳ್ಳಿಗಳಲ್ಲಿ ಮತ್ತು ಬಡವರಿಗೆ ಅವರ ಮುಖದರ್ಶನವಾಗುವುದೇ ಮುಂದಿನ ಚುನಾವಣೆಯಲ್ಲಿ, ಅದು ಮತ್ತೆ ಓಟು ಕೇಳಲು ಬಂದಾಗ ಮಾತ್ರ. 1940ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಹಲೋಕ ತ್ಯಜಿಸಿದರು. ಅವರ ಸಮಾಧಿ ಮೈಸೂರು ನಗರದ ಹೊರವಲಯದ ನಂಜನಗೂಡು ಬಳಿ ಇದೆ. ಇವರ ಹೆಸರು, ಅವರ ಆಡಳಿತ, ಕಲ್ಯಾಣ ಪಥಗಳು ಇಂದಿಗೂ ಜೀವಂತ. ಇಂದು ನಾವು ಆಧುನಿಕ ಕರ್ನಾಟಕವನ್ನು ನೋಡುತ್ತಿದ್ದೇವೆಂದರೆ ಅದರ ಶ್ರೇಯಾಂಕ ಒಂದಷ್ಟು ಒಡೆಯರಿಗೆ ಸಲ್ಲುತ್ತದೆ. ಈ ಮಹಾನ್ ರಾಜನ ಬಗ್ಗೆ ಜ್ಞಾನ ಹೊಂದಿದ ಪ್ರತಿಯೊಬ್ಬರೂ ಸಮಾಜ ಸೇವೆ, ಪ್ರಾಮಾಣಿಕ ಆಡಳಿತ ಮತ್ತು
ನಿಷ್ಠೆಯಿಂದ ತಮ್ಮ ಬದುಕನ್ನು ರೂಪಿಸಬಹುದು. ದಯವಿಟ್ಟು ಮೈಸೂರು ರಾಜರನ್ನು ಇವತ್ತಿನ ನಮ್ಮ ರಾಜಕೀಯ ನಾಯಕರುಗಳ ಜೊತೆ ಹೋಲಿಕೆ ಮಾಡಬೇಡಿ. ಅವರು ಮಾಡಿದ ಸೇವೆ, ಅಭಿವೃದ್ಧಿಯ 1% ಕೂಡ ಇವತ್ತಿನ ನಮ್ಮ ರಾಜಕೀಯ ನಾಯಕರುಗಳು ಮಾಡಿಲ್ಲ. ಅವರು ತಮ್ಮ ಪ್ರಜೆಗಳಿಗೋಸ್ಕರ ಬದುಕಿದ್ದವರು. ಪ್ರಜೆಗಳಿಗೆ ಕಷ್ಟ ಅಂತ ಬಂದಾಗ ತಮ್ಮ ಮತ್ತು ಕುಟುಂಬದ ಒಡವೆಗಳನ್ನೆಲ್ಲ ಅಡವಿಟ್ಟಿದ್ದರು. ಆದರೆ ಇವತ್ತಿನ ಒಬ್ಬೇ ಒಬ್ಬ ರಾಜಕಾರಣಿ ತಮ್ಮ ಅಥವಾ ತಮ್ಮ ಕುಟುಂಬದ ಹಣ ಮತ್ತು ಒಡವೆಗಳನ್ನು ಪ್ರಜೆಗಳ ಒಳಿತಿಗಾಗಿ ಉಪಯೋಗಿಸುತ್ತಿರುವ ಅಥವಾ ಉಪಯೋಗಿಸಿರುವ ಉದಾಹರಣೆ ಸೂಕ್ಷ್ಮ ದರ್ಶಕ ಹಾಕಿ ಹುಡುಕಿಕೊಂಡರೂ ಸಿಗಲ್ಲ. ಇದು ಗೆಳೆಯರೆ, ಒಬ್ಬ ಮಹಾನ್ ರಾಜನ ಕುರಿತಾದ ಒಂದಿಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.